ಆರತಿ ಮಾಡಿ. ಏನ್ರವ ಈಟೊಂದ್ ಜನ ಇದ್ದೀರಾ, ಆರತಿ ಮಾಡ್ತವ್ರೆ, ಒಂದ್ ಸೋಬಾನೆ ಪದ ಹೇಳಿ. ಅದೇಂಗ್ ಸುಮ್ನೆ ಹೇಳ್ಬಿಟ್ಟಾರು, ಕಾಣಿಕೆ ಕೊಡ್ಬೇಕು ಏನ್ರಮ್ಮ? ಏನ್ ಲೀಲಕ್ಕ, ನನ್ ತಂಗಿರ್ಗಿಂತ ಹೆಚ್ಚ ಆಡ್ರವ ಹೇಳ್ತೀನಿ. ಸರಸ್ವತಿ ಭಾವಚರಣ ರೇ ಯೋಳೆ ಬಾಳೆ ಗೊನೆ ಮ್ಯಾಲೆ ಕಾಮಾಜೇನೋ, ಬಾಳೆ ಗೊನೆ ಮ್ಯಾಲೆ ಕಾಮಾಜೇನೋ ಸೋಬಾನ, ಬಾಳೆ ಗೊನೆ ಮ್ಯಾಲೆ ಕಾಮಜೇನೋ ಕವೋದಂಗೆ ಬಾರ ಮಾಮಗಳ ಮೋಸಾವೆಗೆ, ಬಾರ ಮಾಮಗಳ ಮೋಸಾಗೆಗೆ ರತ್ನ, ರಶ್ಮಿ ಬರ್ರವ, ನೀವು ಆರತಿ ಮಾಡಿ. ನೀವ್ ಆಡ್ರವ. ಏನುಂಡ ಮೈ ನೆರೆದೆ, ಏನುಟ್ಟ ಮೈ ನೆರೆದೆ, ಹಾಲು ಬಾನುಂಡ ಮೈಯ ನೆರೆದೆ ಸೋ. ಬಂದ್ರಕ್ಕ, ಬನ್ನಿ ಬನ್ನಿ ಬನ್ನಿ. ಅಪ್ಪಯ್ಯ, ದೇವಸ್ಥಾನದಲ್ಲಿ ನಮ್ಮ ಮರವಾದೆ ಹರಾಜಾಗ್ತಾಗಿಂದ ಇಲ್ಲಿವರೆಗೂ ನನ್ನ ಮಗನ ನೋಡ್ಕೊಂಡೇ ಬಂದೀವನಿ. ಒಂದು ನೂಲು ಕೊಕ್ಕರ್ಗಿಲ್ಲ. ಆ ರತ್ನದ ಮಧ್ಯೆ ಮುರಿದು ಬಿದ್ರು ಈ ನನ್ನ ಮಗನ ಸಂಭ್ರಮಕ್ಕೆ ಏನು ಬರ ಬಂದಿಲ್ಲ. ಪರಶು, ಗೋಡೆಗೆ ಮೊಳೆ, ನೆಲಕ್ಕೆ ಗೂಟ ಹೊಡೆದ್ರೆ ಏನಾಗುತ್ತೆ ಹೇಳು? ಕಿತ್ಕೊಳ್ಳೋಕ್ಕಾಗಲ್ಲ. ಈ ನಾಯಿದು ಅದೇ ಗತಿ. ಹಂಗಂತ ಅವ್ನು ಖುಷಿ ಪಡೆದನ್ನ ನೋಡ್ಕೊಂಡಿರುವಂತೀಯ, ನನ್ನ ಕೆಲ ಹಾಕಿಲ್ಲ. ದ್ವಾರಗಾಯಿ ಕಿತ್ತರೆ ಕೈಗೆ ಬರಲ್ಲ. ಹಣ್ಣಾಗೋವರೆಗೂ ಮಾಗೋವರೆಗೂ ಕಾಯಬೇಕು. ಹಣ್ಣಾದ್ಮೇಲೆ ಗೊಂಚಲು ಮುಟ್ಟಿದ್ರೂ ಸಾಕು, ಪುತ ಪುತ ಅಂತ ಉದುರುತ್ತೆ ಅಲ್ವಾ? ಈಗ ನಾನು ಆ ಕೆಲಸ ಮಾಡ್ತೀನಿ, ನೋಡ್ತೀನಿ. ಅಕ್ಕ, ಅವಳಿಗೆ ಸಿಹಿ ತಿನ್ಸು. ಅದೇ ಮಾವ ಇಲ್ಲಿ. ಮಾವ, ಅಣ್ಣ, ನಾನು ನಿನ್ನ ಹತ್ರ ಏನೋ ಒಂದು ಹೇಳಬೇಕಿತ್ತು. ಏನವ್ವ? ಅಣ್ಣ, ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ಏನ್ ಕೂಸೆ, ನಂಗೆ ಯಾಕೆ ಥ್ಯಾಂಕ್ಸ್ ಹೇಳಿಯಾ? ಹ್ಞೂ ಅಣ್ಣ, ಇಂಥ ಟೈಮಲ್ಲಿ ಅಪ್ಪ ಅಮ್ಮ ಟೆನ್ಷನ್ ಆಗೋದನ್ನ ನೋಡಿದ್ದೀನಿ. ಮಗಳು ದೊಡ್ಡವಳಾದ್ಲು, ಇನ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಾರೆ. ಇದನ್ನ ಒಂಥರ ಭಯ ಪಟ್ಕೊಂಡೇ ನೋಡ್ತಾರೆ. ಆದರೆ ನೀನು ಒಬ್ಬನೇ ಅಣ್ಣ, ಇದನ್ನ ಹಬ್ಬದ ಥರ ನೋಡ್ತಿದ್ಯಾ. ಎಲ್ರ ಮನೇಲೂ ಹೆಣ್ಮಕ್ಳು ಮೈನರ್ದಾಗ ಆರತಿ ಮಾಡೇ ಮಾಡ್ತಾರಲ್ವಾ, ಅದ್ರಲ್ಲೇನು ಹೊಸ ವಿಷಯ? ಅವರೆಲ್ಲ ಶಾಸ್ತ್ರ ಮಾಡ್ತಾರೆ ಅಣ್ಣ, ಆದ್ರೆ ನೀನು ಅದನ್ನೆಲ್ಲ ದಾಟಿ ಖುಷಿ ಪಡ್ತಿದ್ಯಾ. ನಿನ್ನ ನನ್ನ ಅಣ್ಣನಾಗಿ ಪಡೆಯೋಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಗ ನೋಡು, ಹತ್ತಿನ ಬತ್ತಿ ಮಾಡಿ ತುಪ್ಪ ಸುರಿದು ಹೆಂಗೆ ಕಡ್ಡಿಗಿರ್ತೀನಿ ಅಂತ.
ಮಾವನ ಆಶೀರ್ವಾದ ತಗ. ಮಾವ ಆಶೀರ್ವಾದ ತಗ. ಒಳ್ಳೇದಾಗಲಿ. ಮಗು, ನಿಜವಾಗ್ಲೂ ಶಿವು ಅಂತ ಅಣ್ಣನನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಈ ಅಣ್ಣ ಇಲ್ದಿದ್ರೆ ನಿನ್ನ ಗತಿ ದೇವ್ರಿಗೆ ಗೊತ್ತು. ನಿನಗೆ ಒಳ್ಳೆ ವಿದ್ಯೆ ಸಿಗ್ತಿದೆ ಅಂದರೆ ಈ ನಿಮ್ಮ ಅಣ್ಣನಿಂದ. ಇಲ್ಲಿ ಒಂದು ನೆಲೆ ಸಿಕ್ಕಿದೆ ನಿನಗೆ ಅಂದರೆ ಈ ನಿಮ್ಮ ಅಣ್ಣನಿಂದ. ನಿನಗೆ ಒಂದು ಜೀವನ ಸಿಕ್ಕಿದೆ ಅಂದರೆ ಅದು ಈ ನಿಮ್ಮ ಅಣ್ಣನಿಂದಲೇ. ಆದರೂ ಏನೂ ಮಾಡಿಲ್ದಿರೋ ಹಾಗೆ ಶಾಂತಮೂರ್ತಿಯಾಗಿ ಹೇಗೆ ನಿಂತಿದ್ದಾನೆ ನೋಡು. ಕರ್ಣ ಕಣಮ್ಮ ಈ ನಿಮ್ಮ ಅಣ್ಣ. ಆವತ್ತು ಬೀದಿನಲ್ಲಿ ಇವನಿಲ್ದೆ ಹೋಗಿ ಒಂದು ನಿಮಿಷ ಖುಷಿ, ಒಳಗೋಗಿ ಮಾವಂಗೊಂದು ಲೋಟ ಬಿಸಿನೀರು ತಗೊಬರವ. ಸರಿ ಅಣ್ಣ. ಮಾವ, ನಿಮ್ಮ ತಮ್ಮ ಅಂತೀನಿ ಮಾವ, ಅವಳಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಯಾವತ್ತಿಗೂ ಅದು ಗೊತ್ತಾಗೋದು ಬೇಡ. ಹೇಳ್ಬೇಡಿ ಮಾವ, ದಯವಿಟ್ಟು ಹೇಳ್ಬೇಡಿ. ಅಲ್ವೋ ಶಿವು, ಇಡೀ ಜಗತ್ತೇ ಮೆಚ್ಚುವಂಥ ಕೆಲಸ ಮಾಡಿದೀಯ. ಅದನ್ನು ನಿನ್ನ ತಂಗಿಗೆ ಹೇಳೋಣ ಅಂದರೆ ಬೇಡ ಅಂತೀಯಲ್ಲೋ. ಮಾವ, ನನಗೆ ನನ್ನ ತಂಗಿಯೇ ನನ್ನ ಜಗತ್ತು. ಊರವ್ರು ಏನು ಅನ್ಕೋತಾರೆ ಅನ್ನೋದು ನಂಗೆ ಮುಖ್ಯ ಅಲ್ಲ ಮಾವ. ನನಗೆ ನನ್ನ ತಂಗಿ ಚೆನ್ನಾಗಿರ್ಬೇಕು ಅಷ್ಟೇ. ಅವಳನ್ನ ಬೇರೆಯವಳು ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ ಮಾವ. ಅವಳಿ ಮನೆಯವಳಲ್ಲ ಅಂತ ಅವಳು ಗೊತ್ತಾದ್ರೆ ತುಂಬ ನನ್ಕೋತಾಳೆ. ಆ ನೋವನ್ನ ನಾ ತಡ್ಕೊಳಕ್ಕಾಗಿಲ್ಲ ಮಾವ. ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ಅಣ್ಣ, ಮಾವ, ನಿನ್ಗೇನಾದ್ರೂ ಬೇಕಾ ಅಣ್ಣ? ಮಾವ, ಆಗ್ಲೇ ಏನೋ ಹೇಳ್ತಿದ್ರಲ್ಲ, ಹೇಳಿ ಮಾವ. ಸತ್ಯ, ನನ್ನ ಕೂಸು ಏನು ಕೇಳಿಸ್ಕೊಂಡಿಲ್ಲ ಹಂಗಾರೆ. ಅದು ಏನಿಲ್ಲವಾ? ಏನಿಲ್ಲಮ್ಮ. ಪಂಚಾಯತಿನಲ್ಲಿ ನಿಮ್ಮ ಅಣ್ಣ ಹೇಳಿದ್ದ, ನಿನ್ನನ್ನು ದೊಡ್ಡ ಅಧಿಕಾರಿ ಮಾಡ್ತೀನಿ, ಇದೇ ಊರಿಗೆ ಅಧಿಕಾರಿಯಾಗಿ ಬರಬೇಕು, ಅಷ್ಟು ವಿದ್ಯೆ ಕೊಡಿಸ್ತೀನಿ ಅಂತ ಹೇಳಿದ್ದ. ನೀನು ಅವನು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸ್ಬೇಕಮ್ಮ. ಅದನ್ನೇ ಹೇಳಕ್ಕೆ ಹೊರಟಿದ್ದೆ. ಅದಕ್ಕೆ ನಮ್ಮ ಅಣ್ಣ ಅಂದರೆ ನನಗೆ ತುಂಬ ಇಷ್ಟ. ಅವನೇನು ಕನ್ಸ್ಕೊಂಡಿದ್ದಾನೋ ಅದನ್ನೆಲ್ಲ ನಾನು ಈಡೇರಿಸ್ತೀನಿ. ಆಯ್ತು ಕಣವ, ಆಯ್ತು. ಬನ್ನಿ, ಹೊಟ್ಟೆ ಚುರುಬಿಡ್ತೈತೆ, ಹೋಗಮ್ಮ. ಅಣ್ಣೋ, ಎಲ್ಲ ತಯಾರಾಗೈತೆ ಅಣ್ಣೋ. ಮಾವ, ಊಟ. ನನ್ನ ಕಾಲೇಜಲ್ಲಿ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ನೀನು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಹೌದು, ಏನೋ ಗಡಿ ಬಿಡಿಲ್ ರೆಡಿ ಆಯ್ತಾನಲ್ಲ ಅಣ್ಣ, ಯಾಕೆ? ಟೈಮ್ ಆಗೋಯ್ತಲ್ಲಪ್ಪ, ವಸ್ತ್ರ. ನಮ್ಮ ಸೆಂಟ್ ಹಾಕೋದೆ ಅನ್ಕಣೆ. ಲೈಫಲ್ಲಿ ಮೊದಲನೇ
ಮೊದಲನೇ ಸತಿ ಅಣ್ಣ ಸೆಂಟ್ ಹಾಕೋತಾ ಇರೋದು. ಯಾಕೋ ಏನೋ ಸಮಥಿಂಗ್ ಅನಿಸ್ತಾ ಇಲ್ವಾ? ಅನಿಸ್ತಿದೆ. ಗೊತ್ತಾಯ್ತು, ಹೊರಡ್ಮ. ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಏಯ್ ಗೋಡಂಬಿ, ಅಣ್ಣ ನಾನು ಅಂಗಡಿಲಿ ಇಲ್ಲ ಅಂತ ಗೋಡಂಬಿ ಗಿಡಂಬಿ ತಿಂದ್ಯೋ? ತಿನ್ನೋದಲ್ಲ, ಮೂತ್ ಕೂಡ ನೋಡಕ್ಕಿಲ್ಲ. ನೀನೇನು ಚಿಂತೆ ಮಾಡಬೇಡ. ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಯ್ತಿದ್ಯಾ ಅಂತ ಕೇಳಿದ್ರೆ ತಪ್ಪಾಯ್ತದಲ್ವಾ? ಅದಕ್ಕೆ ನೀನ್ ಬರುವಾಗ ಎಲ್ಲಿಂದ ಬರ್ತೀಯ ಅಂತ ಹೇಳ್ಬಿಡೋಣ. ನೋಡ್ರವ, ಎಲ್ಗಾರ ಹೊಂಟಾಗ ಎಲ್ಲಿಗೆ ಎಲ್ಲಿಂದ ಅನ್ನೋ ಪದನೇ ಬಳಸ್ಬಾರ್ದವ, ಗೊತ್ತಾಯ್ತ್ರಾ? ಅಣ್ಣ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲೋ ಹೊಂಟವನಲ್ಲ, ಏನ್ ಸ್ಪೆಷಲ್ ಇರ್ಬೋದು? ಹಿಂದ್ಗಡೆ ಬಾಗ್ಲಕ್ಳಿ, ಮುಂದ್ಗಡೆ ಬಾಗ್ಲಕ್ಳಿ, ಭದ್ರವಾಗಿರಿ, ಎಲ್ಗೂ ಹೋಗ್ಬೇಡಿ. ನಂಗೆ ಸ್ವಲ್ಪ ಕೆಲ್ಸದೆ, ಬರ್ತೀನಿ. ಕಾಣ್ತಾ ಇದೆ. ಬರ್ತೀನಿ ಕಣ್ರವ. ಅಣ್ಣ ಎಲ್ಲಿಗೆ ಹೋಯ್ತವನೆ? ನಮಗೂ ಹೇಳಲಿಲ್ಲ, ನಿಮಗೂ ಹೇಳಲಿಲ್ಲ ಅಂದ್ರೆ ವಾಟ್ ಇಸ್ ದ ಸಿಗರೇಟು? ಅಯ್ಯೋ ಅಕ್ಕ, ಅದು ಸಿಗರೇಟ್ ಅಲ್ಲ, ಸೀಕ್ರೆಟು. ಅದೇ ಏನಿರ್ಬೋದು? ಅಣ್ಣ ಎರಡೆರಡು ಹೆಲ್ಮೆಟ್ ತೊಗೊಂಡು ಒಯ್ತವನೆ ಅಂದ್ರೆ ಅವನ ಜೊತೆಗೆ ಯಾರೋ ಬತ್ತವ್ರೆ ಅಂತ ಅರ್ಥ. ಇಷ್ಟೆಲ್ಲ ಆದ್ಮ್ಯಾಕು ನಮಗೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಣ್ಣ, ನೀ ಎಲ್ಲಿಗೆ ಹೊಂಟೆ? ನೀ ಎಲ್ಲ ಕಲ ಅಲ್ಲಿ. ಹೆಂಡತಿ ಹೇಳ್ದೆ ಕೇಳ್ದೆ ಕಾಫಿ ತಂದಿದ್ದಾಳೆ ಅಂದರೆ ಏನೋ ಕೆಲಸ ಆಗಬೇಕು ಅಂತ ಅರ್ಥ. ಇಬ್ಬರು ಒಂದೇ ಕಾಫಿ ತಂದಿದ್ದೀರಾ ಅಂದರೆ ಇಬ್ರಿಗೂ ಒಂದೇ ಕೆಲಸ ಆಗಬೇಕು ಅಂತ ಅರ್ಥ ಅಲ್ವಾ? ಹಾಗೇನಿಲ್ಲ ರೀ, ನೇರವಾಗಿ ವಿಷಯಕ್ಕೆ ಬನ್ನಿ. ನಾವಿಬ್ರು ಹರಕೆ ಹೊತ್ಕೊಂಡಿದ್ವಿ, ಅದಕ್ಕೆ ದೇವಸ್ಥಾನಕ್ಕೆ ತೀರ್ಸಕ್ಕೆ ಹೋಗೋಣ ಅಂತ. ಯಾವ ಸುಖಕ್ಕೂ? ಪಾರ್ವತಿ ಎಂಗೇಜ್ಮೆಂಟು ಸರಾಗವಾಗಿ ನಡೆದ್ರೆ ಇಬ್ರು ಉರುಳು ಸೇವೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಪಾರ್ವತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದಾ ರೀ? ಅವ್ರ ಜೊತೆಲಿ ನಾನು ಹೋಗಿ ಬರ್ತೀನಿ ರೀ. ಆಗಲಿ, ಹೋಗಿ ಬನ್ನಿ. ಏನೇನು ಮಾಡಬೇಕು ಎಲ್ಲ ಶಾಸ್ತ್ರದ ಪ್ರಕಾರನೇ ಮಾಡಿ ಮುಗಿಸಿ ಬನ್ನಿ. ಪಾರ್ವತಿ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತು. ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀವಿ. ತಡ ಮಾಡದೆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡು, ಆಯ್ತಾ? ಆಯ್ತಮ್ಮ. ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಕೇಳಿದಾಗಲೇ ಅನುಮಾನದಲ್ಲಿ ನೋಡ್ತಾ ಇದ್ರು. ಅದಕ್ಕೆ ತುಂಬ ಭಯ ಆಗ್ತಾ ಇದೆ. ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಎಷ್ಟು ದೂರ ಆಗುತ್ತೆ ಅಂತ ಲೆಕ್ಕಾಚಾರ ಆಗ್ತಿರ್ತಾರೆ ನಿಮ್ಮಪ್ಪ. ಬೇಗ ಹೋಗಿ ಬಂದ್ಬಿಡಮ್ಮ. ಅತ್ತೆ, ಪಾರು ಬಂದ್ರಾ? ಪಾರು ಬಾ, ಹೋಗಮ್ಮ. ಬರ್ತೀನಮ್ಮ, ಬರ್ತೀನಿ. ತಕ್ಕ ಹೆಲ್ಮೆಟ್. ಮತ್ತೇನು ಮಗ, ಹೆಲ್ಮೆಟ್ ಎಲ್ಲ ತಂದಿದ್ಯಾ? ಅಲ್ಲ ಪಾರು, ಊರ್ ಜನ ಎಲ್ಲ ಗುರ್ತಿಡಿತಾರಲ್ಲ, ಅದಕ್ಕೋಸ್ಕರ ಹೆಲ್ಮೆಟ್ ತಂದೆ. ಬಾ, ಹೋಗುಮ್ಮ. ಪಾರು, ಒಂದು ನಿಮಿಷ. ಹುಷಾರು, ಬೇಗ ಬಂದ್ಬಿಡಿ. ಇದ್ಯಾರತ್ತೆ ಊರಿಗೆ ಹೊಸಬ್ರು? ಬಾವಾ, ಈ ಟೈಮಲ್ಲೂ ತಮಾಷೆ ಮಾಡ್ಬೇಕಾ? ಟೈಮ್ ಆಗ್ತಿದೆ, ನಡಿ ಹೋಗೋಣ. ಹುಷಾರು ಕಂದ, ಬೇಗ ಹೋಗಿ ಬಂದ್ಬಿಡಿ. ಬರ್ತೀವತ್ತೆ. ಅಕ್ಕ, ಪೂಜೆ ಮುಗಿದ್ಮೇಲೆ ಮೊದಲು ನಿನ್ನ ಮನೆಗೆ ಹೋಗಿರೋ.
ನಾನು ಇಲ್ಲೇ ಕಾದಿದ್ದು ಪಾರ್ವತಿ ಬಂದ್ಮೇಲೆ ಅವಳನ್ನ ಕರ್ಕೊಂಡು ಬರ್ತೀನಿ. ಅವ್ರೇನಾದ್ರೂ ಕೇಳಿದ್ರೆ ಹರಕೆ ತೀರ್ಸಕ್ ತಡ ಆಯ್ತು ಅಂತ ಹೇಳ್ಬಿಡು. ಸರಿ, ಹಾಗೆ ಮಾಡೋಣ. ಬಾ. ಅರ್ಧ ಕೆಜಿ ಹಾಕಿ. ಏ ಗೋಡಂಬೆ, ಓ ಸಿನಾ, 50 ರೂಪಾಯಿ 2 ಚಾಕ್ಲೇಟ್ ಕೊಡ್ಲಾ? ಪುಣ್ಯ, 2 ಇದ್ದಾವೆ. ಇದನ್ನ ನೀ ತಗೊಂಡು ಹೋಗ್ಬಿಟ್ರೆ ಸ್ಟಾಕ್ ಖಾಲಿಕಲ್ಲ. ನಾವು ಹಂಗೆಯ ಬಂದ್ರೆ ಎಲ್ಲನೂ ಬಾಚ್ಕೊಂಡು ಒಯ್ತಾ ಇರ್ತೀವಿ. ಆಹಾ, 2 ಉಳ್ತದೆ. ಇದನ್ನ ಹೋಗಿ ನಾನು ಪಿಕ್ಕಿ ಕೊಟ್ರೆ ಫುಲ್ಲು ಕುಸ್ತಾಗೋಯ್ತಾಳೆ. ಏನಂದೆ? ಏನಿಲ್ಲ ಕಳ್ಳ, ಏಟಾತ್ಲ? 100 ರೂಪಾಯಿಗಲ್ಲ? ತಗೊಳ್ಳ. ಬರದೆ? ಆಯ್ತೇನ್ಲಾ? ಕಡಲೆಕಾಳು ಕೊಡ್ಲಾ? ಗೋಡಂಬಿ, 10 ರೂಪಾಯಿದು ಒಂದು ಚಾಕ್ಲೇಟ್ ಕೊಡು, ಸುಸ್ತಾಗ್ತಿದೆ. ಅಯ್ಯಯ್ಯೋ, ಖಾಲಿ ಆಗೋಯ್ತಲ್ಲವ. 50 ರೂಪಾಯಿ 2 ಚಾಕ್ಲೇಟು. ಸೀನಾ ಈಗ ತಾನೇ ಬಂದು ತಗೊಂಡೋದ. ಸೀನಾನಾ? 50 ರೂಪಾಯಿದು 2 ಚಾಕ್ಲೇಟಾ? ಆ ಡುಬಾಕ್ ನನ್ ಮಗ ಎಂಜಿಲ್ ಕೈಯಲ್ಲಿ ಕಾಗೇನು ಓಡ್ಸಲ್ಲ. ಪಾಪ ಮನೇಲಿರೋ ತಂಗಿಗೆ ಒಂದು ದಿನ 8 ಆಣೆ ಪೆಪ್ಪರ್ಮೆಂಟು ತಂದ್ಕೊಟ್ಟಿಲ್ಲ. ಅಂತದ್ರಲ್ಲಿ 50 ರೂಪಾಯಿದು 2 ಚಾಕ್ಲೇಟ್ ತಗೊಂಡೋದ್ನ. ಅವನಿಗೆ ತಿನ್ನಕ್ಕೆ ಇರ್ಬೇಕು ಬಿಡವು. ಸರಿ, ನನ್ ಮಗ ಜಿಮ್ ಮಾಡ್ತೇನೆ, ಒಂದೇ ಒಂದಾಗ್ಲೂ ಸಕ್ಕರೆನೂ ತಿನ್ನಲ್ಲ ಅಂತ ಇದ್ರು ಅವ್ರಮ್ಮ. ಅಂತದ್ರಲ್ಲಿ 2 ಚಾಕ್ಲೇಟ್ ತಗೊಂಡೋದ್ನ. ಎಲ್ಗೋಗಿರ್ಬೋದು? ನೋಡ್ಲೇಬೇಕು. ಸೀನಾ, ನಮ್ ಶಿವ ಅಲ್ವಾ? ಹಿಂದ್ಗಡೆ ಯಾರೋ ಹುಡುಗಿನ ಕೂರ್ಸ್ಕೊಂಡು ಹೋಯ್ತಾವನೆ. ಓ, ಅತ್ತೆ ಮಗಳು ಇರಬೇಕು. ಕಳ್ಳ ಅತ್ತೆ ಮಗಳು ಕರ್ಕೊಂಡು ಸುತ್ತಾವ್ರೆ. ಹೋಗು ಹೋಗು, ಖುಷಿಯಾಗಿರಪ್ಪ. ಪ್ರೀತಿ ಐತೆ ಒಳಗೆ ಬಿಲ್ಡಿಂಗಳೇ ಭೂಮಿ ತಬ್ಬಿದಂಗೆ, ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ನಿನ್ನಗೂ ಹೊನ್ನಸಿರಿ ಪ್ರೀತಿಯ ನವಿಲುಗರಿ ಕಾದಿದೆ ಮನರಂಗಳ. ನೀ ಸಿಕ್ಕರೆ ಶುಭ ಮಂಗಳ, ನಿಮ್ಮುಸಿರ ಸೋಕೋ ಹಾಡು ಇಂಪು ಸೋಮಾನೆ ಹಂಗೆ. ಒಳಬಲೆ ಕುಸಿಗೀಡೋ ಯಾವತ್ತೇ ನೀನೇ, ಶಿವನಿಗೆ ಬೆಳಕಾದೋ ಪಾರ್ವತಿ ನೀನೇ. ಮಾವ, ನಾನು ಹಳ್ಳಿಲಿ ಹುಟ್ಟು ಬೆಳೆದಿದ್ರು ಎಜುಕೇಷನ್ಗೆ ಸಿಟಿಲಿ ಇದ್ದಿದ್ರಿಂದ ಈ ಖುಷಿನೆಲ್ಲ ಅನುಭವಿಸೋಕ್ಕೆ ಆಗಿರಲಿಲ್ಲ ಮಾವ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕತ್ತಿ ಪಾರೋ? ನಿನ್ನ ಜೀವನದಲ್ಲಿ ಏನೇನು ಇಷ್ಟ ಹೇಳು, ಎಲ್ಲಾನ ತಂದು ನಿನ್ನ ಕಣ್ಮುಂದೆ ಇಟ್ಬಿಡ್ತೀನಿ. ಮಾವ, ತುಂಬ ಥ್ಯಾಂಕ್ಸ್. ನಾನು ಮತ್ತೆ ಕೈನಲ್ಲಿ ಸ್ಟೆಥೋಸ್ಕೋಪ್ ಹಿಡಿತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಎಲ್ಲ ನಿನ್ನಿಂದಾನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹಾಯ್, ಇವರು ನನ್ನ ಮಾವ ಶಿವು ಅಂತ. ನಮಸ್ಕಾರ. ಡಾಕ್ಟರ್ ಪಾರು ಕನಸು ದೊಡ್ಡದೈತೆ. ಸೋಮೇಗೌಡನಂತವ್ರು ಇದಕ್ಕೆ ಅಡ್ಡಿ ಆಗಕ್ಕೆ ನಾನು ಬಿಡಕ್ಕಿಲ್ಲ. ಕರ್ಕೊಂಡು ಯಾವ್ದು ಡಾಕ್ಟರ್? ಯಾರೋ ನಮ್ಗೆ ಹೇಳ್ಬೇಕ್ರೆ ಹಳ್ಳಿಲಿ ಡಾಕ್ಟರ್ ಕ್ಯಾಂಪ್ ಹಾಕಿರೋದು. ಎತ್ತೋ 5 ನಿಮಿಷ ಟೈಮ್ ಎಲ್ಲರಿಗೂ. ಸರ್ ಪ್ಲೀಸ್ ಗಲಾಟೆ ಮಾತ್ರ ಮಾಡಬೇಡಿ. ನಿಮ್ಮ ಹತ್ರ ಏನೇ ಇದ್ರು ನಾನು ಆಮೇಲೆ ಮಾತಾಡ್ತೀನಿ.
ಇದು ಹೆರಿಗೆ ಕೇಸು 2 ಜೀವದ ಪ್ರಶ್ನೆ ಸರ್ ಪ್ಲೀಸ್. 100 ಜನ ಹುಡ್ತಾ ಇರ್ತಾರೆ, 100 ಜನ ಸಾಯ್ತಾ ಇರ್ತಾರೆ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. 5 ನಿಮಿಷ ಅಷ್ಟೇ ಟೈಮ್ ಎಲ್ಲರೂ ಖಾಲಿ ಮಾಡ್ತಾ ಇರಬೇಕು. ಮಾವ ಏನ್ ಮಾವ ಮಾಡೋದೀಗ? ಪಾರು ಅವ್ರನ್ನ ಕರ್ಕೊಂಡೋಗು. ಪಾರು ಅವ್ರನ್ನ ಕರ್ಕೊಂಡೋಗಿ ಒಳಗೆ.